ಮರೆತ ಮಮತೆಯ ಮರುಪಯಣ. ಮಲೆನಾಡಿನ ಹಸಿರು ಸೀರೆ ಉಟ್ಟ ಗಿರಿಯ ತಪ್ಪಲಿನಲ್ಲಿ ಆ ಹಳೆಯ ಹಂಚಿನ ಮನೆ ಇತ್ತು. ಹೊರಗೆ ಮಳೆ ಬಿದ್ದಾಗ ಮಣ್ಣಿನ ಪರಿಮಳ ಮನೆಯ ಅಂಗಳದ ತುಂಬ ಹರಡುತ್ತಿತ್ತು. ಆ ಮನೆಯ ಒಡತಿ ಲಕ್ಷ್ಮಮ್ಮಳಿಗೆ ಆ ಪರಿಮಳ ಎಂದರೆ ತುಂಬ ಇಷ್ಟ. ಆಕೆಯ ಬದುಕೆ ಆ ಮನೆಯ 4 ಗೋಡೆಗಳ ಒಳಗೆ ಬಂದಿಯಾಗಿತ್ತು. ಗಂಡ ತೀರಿಕೊಂಡು ವರ್ಷಗಳೇ ಕಳೆದಿವೆ. ಮಗ ರಘು ಬೆಂಗಳೂರಿನ IT ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಮಗಳು ಸುಮಾ ಮುಂಬೈಯಂತಹ ಮಹಾನಗರದಲ್ಲಿ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದಾಳೆ. ಅವರಿಬ್ಬರನ್ನು ಬೆಳೆಸಲು ಲಕ್ಷ್ಮಮ್ಮ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಸಾಲ ಮಾಡಿ ಹಗಲಿರುಳು ದುಡಿದು ತನ್ನ ಆಸೆಗಳನ್ನು ಬಲಿಯಿಟ್ಟು ಅವರನ್ನು ಓದಿಸಿದಳು. ಇಂದು ಆ ಮನೆಯಲ್ಲಿ ಹಳೆಯ ಗೋಡೆ ಗಡಿಯಾರದ ಟಿಕ್ ಟಿಕ್ ಶಬ್ದವೇ ಆಕೆಗೆ ಸಂಗಾತಿ. ಗೋಡೆಗಳ ಮೇಲೆ ಅವರ ಬಾಲ್ಯದ ಫೋಟೋಗಳು ನೇತಾಡುತ್ತಿವೆ. ರಘುವಿನ ಪದಕಗಳು, ಸುಮಳ ನೃತ್ಯದ ಚಿತ್ರಗಳು ಆಕೆಗೆ ಅಂದು ಹತ್ತಿರವಿದ್ದ ಮಕ್ಕಳನ್ನು ನೆನಪಿಸುತ್ತಿದ್ದವು. ಆದರೆ ಈಗ ಮನೆಯ ಬಾಗಿಲು ತೆರೆದರೆ ಬರುವ ಗಾಳಿಗಿಂತ ಅಮ್ಮನ ಮನಸ್ಸಿನಲ್ಲೇ ಹೆಚ್ಚು ತಣ್ಣನೆಯ ಶೀತವಿದೆ. ಅವಳು ಪ್ರತಿದಿನ ಸಂಜೆ ಗೇಟ್ ಬಳಿ ಬಂದು ನಿಲ್ಲುತ್ತಾಳೆ. ಪಕ್ಕದ ಮನೆಯ ಸವಿತಮ್ಮ ಬಂದು, "ಏನ್ ಲಕ್ಷ್ಮಿ, ಇವತ್ತು ಮಕ್ಕಳು ಫೋನ್ ಮಾಡಿಲ್ವಾ?" ಎಂದು ಕೇಳಿದಾಗ ಅವರಿಗೆ ಕೆಲಸದ ಒತ್ತಡ. ಸವಿತಾ, "ಬರ್ತಾರೆ ಕಣಮ್ಮ" ಎಂದು ನಗು ಬೀರಿದರು. ಆ ನಗುವಿನ ಹಿಂದೆ ಅಳಿದು ಹೋದ ಆಸೆಗಳ ನೋವಿತ್ತು. ಆಕೆಯ ಸಂಸಾರ ಕೇವಲ ಒಂದು ಫೋನ್ ಕರೆಗಾಗಿ ಕಾಯುವ ನಿರೀಕ್ಷಣಾ ಕೇಂದ್ರದಂತಾಗಿತ್ತು. ಅಮ್ಮಳಿಗೆ ಬದುಕು ಅಂದರೆ ಕೇವಲ ನೆನಪುಗಳ ಆರಾಧನೆಯಾಗಿತ್ತು. ಯಾಂತ್ರಿಕ ಬದುಕಿನ ಹಾದಿ. ಬೆಂಗಳೂರಿನಲ್ಲಿ ರಘು ತನ್ನ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಕುಳಿತಿದ್ದ. ಅವನ ಬದುಕು ಸಂಪೂರ್ಣವಾಗಿ ಡಿಜಿಟಲ್ ಆಗಿದೆ. ಎಚ್ಚರವಾಗುವುದು ಅಲಾರಾಮ್ಗೆ, ಕೆಲಸದ ಸಮಯ ಟೈಮರ್ಗೆ, ರಾತ್ರಿಯ ಊಟ ಸ್ವಿಗ್ಗಿಗೆ. ಅವನಿಗೆ ತಾನು ಯಾರು, ಎಲ್ಲಿಂದ ಬಂದೆ ಎನ್ನುವುದು ಯೋಚಿಸಲು ಸಮಯವಿಲ್ಲ. ಕಚೇರಿಯ ಮೀಟಿಂಗ್ಗಳು, ಪ್ರೆಸೆಂಟೇಷನ್ಗಳು, ಇಮೇಲ್ಗಳ ಸುಳಿಯಲ್ಲಿ ಅವನು ಸಿಲುಕಿದ್ದಾನೆ. ಅಮ್ಮಳಿಗೆ ಫೋನ್ ಮಾಡಬೇಕು ಎಂಬ ಆಲೋಚನೆ ಬಂದಾಗಲೆಲ್ಲ ಒಂದು ಟಾಸ್ಕನ್ನು ಮುಂದೂಡಿದಂತೆ ಅದನ್ನು ಮುಂದೂಡುತ್ತಿದ್ದ. ಅಮ್ಮ ಹೇಗಿದ್ದಾಳೆ ಎಂದು ಕೇಳುವ ಬದಲು, "ಹಣ ಕಳಿಸಿದ್ದೇನೆ, ತಗೊಂಡು ಬೇಕಾದದ್ದು ಮಾಡಿಕೊ" ಎಂದು ಹೇಳುವುದೇ ಪ್ರೀತಿ ಎಂದು ಅವನು ಅಂದುಕೊಂಡಿದ್ದ. ಮುಂಬೈನಲ್ಲಿ ಸುಮಳ ಪರಿಸ್ಥಿತಿಯು ಭಿನ್ನವಾಗಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮೇಕಪ್, ಕಾರು, ಕಚೇರಿ, ಸಂಜೆ ಪಾರ್ಟಿ. ಅವಳ ಮಗಳ ಬರ್ತ್ಡೇ. ಲಕ್ಷಗಟ್ಟಲೆ ಖರ್ಚು ಮಾಡುವ ಸುಮಾ ತನ್ನನ್ನು ಹೆತ್ತು ಹೊತ್ತು ಸಾಕಿದ ತಾಯಿಗೆ ಒಂದು ಸೀರೆ ಕಳಿಸಬೇಕೆಂದರೆ ಆಫೀಸ್ ಕೆಲಸದ ಬಿಡುವಿಲ್ಲದಿದ್ದ ಕಾರಣ ಮರೆಯುತ್ತಿದ್ದಳು. ಅವರಿಬ್ಬರು ಹಣದ ಹಿಂದೆ ಓಡುತ್ತಾ ಜೀವನದ ನಿಜವಾದ ಆಸ್ತಿಯಾದ ತಾಯಿಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಿದ್ದರು. ಅವಳಿಗೆ ಅನಾರೋಗ್ಯ ಎಂಬ ಸುದ್ದಿ ಬಂದರೂ ಅದು ಅವರಿಗೆ ಕೇವಲ ಒಂದು ಇಮೇಲ್ ನೋಟಿಫಿಕೇಶನ್ ಅಂತೆ ಅನಿಸುತ್ತಿತ್ತು. ಯಾಂತ್ರಿಕ ಬದುಕಿನ ಭರಾಟೆಯಲ್ಲಿ ಅಮ್ಮನ ಕಣ್ಣೀರಿನ ಕತೆ ಅವರಿಗೆ ಕೇಳಿಸುತ್ತಿರಲಿಲ್ಲ. ಅವರು ಅಮ್ಮನನ್ನು ಒಂದು ವಸ್ತುವಿನಂತೆ ಕಾಣುತ್ತಿದ್ದರು. ಕೇವಲ ದುಡ್ಡು ಕಳುಹಿಸಿದರೆ ಆಯಿತು, ಅಮ್ಮನ ಜವಾಬ್ದಾರಿ ಮುಗಿಯಿತು ಎಂಬ ಭಾವನೆ ಅವರಲ್ಲಿ ಮನೆ ಮಾಡಿತ್ತು. 3 ದಿನಗಳಿಂದ ಲಕ್ಷ್ಮಮ್ಮಳಿಗೆ ಜ್ವರ ತೀವ್ರವಾಗಿತ್ತು. ಮನೆಯಲ್ಲೇ ಒಬ್ಬರೇ ಇರುವುದರಿಂದ ಔಷಧ ತರುವವರು ಯಾರೂ ಇರಲಿಲ್ಲ. ತಲೆ ತಿರುಗುತ್ತಿತ್ತು. ಮೈಯೆಲ್ಲ ಬೆಂಕಿ ಅಂಟಿದಂತೆ ಸುಡುತ್ತಿತ್ತು. ಆಕೆ ಹಳೆಯ ಪೆಟ್ಟಿಗೆಯಿಂದ ಮಕ್ಕಳ ಫೋಟೋ ತೆಗೆದು ನೋಡಿದಳು. ರಘುವಿನ ನಗು, ಸುಮಳ ಕಣ್ಣೀರು ಅವಳಿಗೆ ಕಣ್ಮುಂದೆ ಬಂದವು. ಒಮ್ಮೆ ಅವರಿಬ್ಬರನ್ನು ನೋಡಿದರೆ ಸಾಕು, ನನ್ನ ಜ್ವರ ಮಾಯವಾಗುತ್ತೆ ಎಂದುಕೊಂಡಳು. ಅವಳು ರಘುವಿಗೆ ಫೋನ್ ಮಾಡಲು ಪ್ರಯತ್ನಿಸಿದಳು. ರಿಂಗ್ ಆಗುತ್ತಿತ್ತು, ಆದರೆ ಎತ್ತಲಿಲ್ಲ. ಸುಮಳಿಗೂ ಕರೆ ಮಾಡಿದಳು. ಅವಳು ಮೀಟಿಂಗ್ನಲ್ಲಿದ್ದಳು. ಅಮ್ಮನ ಕರೆಯನ್ನು ಅವರು ಕಟ್ ಮಾಡಿದರು. ಆ ರಾತ್ರಿ ಲಕ್ಷ್ಮಮ್ಮಳಿಗೆ ವಿಪರೀತ ಸುಸ್ತಾಯಿತು. ಮನೆಯ ಕಿಟಕಿಯಿಂದ ಕಾಣುವ ಆಕಾಶದ ನಕ್ಷತ್ರಗಳೇ ಅವಳಿಗೆ ಸಾಕ್ಷಿಯಾಗಿದ್ದವು. ಅವಳು ಅಳುತ್ತಾ ಡೈರಿಯನ್ನು ತೆರೆದು ಬರೆಯಲು ಆರಂಭಿಸಿದಳು. "ನನ್ನ ಮಕ್ಕಳೇ, ನೀವು ನನ್ನನ್ನು ಅಷ್ಟು ದೊಡ್ಡವರನ್ನಾಗಿ ಮಾಡಿದ್ದೀರಿ. ನನಗೆ ತೃಪ್ತಿ ಇದೆ. ಆದರೆ ನಿಮ್ಮ ಬದುಕಿನಲ್ಲಿ ನನಗೆ ಸ್ವಲ್ಪ ಜಾಗ ಬೇಕಿತ್ತು. ಈಗ ಕಣ್ಣು ಕತ್ತಲಾಗುತ್ತಿದೆ. ನನ್ನ ಸಾವಿನ ಸುದ್ದಿ ನಿಮಗೆ ತಲುಪಲು ತಡವಾಗಬಹುದು. ಅದು ನಿಮ್ಮ ತಪ್ಪಲ್ಲ, ಈ ವೇಗದ ಪ್ರಪಂಚದ ತಪ್ಪು." ಆಕೆಯ ಕೈ ನಡುಗುತ್ತಿತ್ತು. ಬರೆಯುವ ಶಕ್ತಿಯೂ ಇಲ್ಲದಂತಾಯಿತು. ಕೊನೆಯದಾಗಿ ತನ್ನ ಕಪಾಟಿನಲ್ಲಿಟ್ಟಿದ್ದ ಮಕ್ಕಳ ಫೋಟೋಗಳನ್ನು ಎದೆಗೆ ಅಪ್ಪಿಕೊಳ್ಳುತ್ತಾ ಮಲಗಿದಳು. ಆ ತಣ್ಣನೆಯ ರಾತ್ರಿ ಆಕೆಯ ಉಸಿರು ನಿಧಾನವಾಗುತ್ತಾ ಕೊನೆಯ ಉಸಿರು ಆ ತಾಯಿಯ ಪ್ರಾರ್ಥನೆಯೊಂದಿಗೆ ಒಂದಾಯಿತು. ಮನೆಯಲ್ಲಿ ಕೇವಲ ಆಕೆಯ ಮೌನ ಮತ್ತು ಮಳೆಯ ಹನಿಗಳ ಸದ್ದು ಮಾತ್ರ ಉಳಿದುಕೊಂಡಿತ್ತು.
4 ದಿನಗಳ ನಂತರ ಸವಿತಮ್ಮ ಹಾಲು ಕೊಡಲು ಬಂದಾಗ ಬಾಗಿಲು ತೆರೆದಿರಲಿಲ್ಲ. ಅನುಮಾನಗೊಂಡು ಬಾಗಿಲು ಬಡಿದಳು. ಯಾವುದೇ ಪ್ರತಿಕ್ರಿಯೆ ಇಲ್ಲದಾಗಿದ್ದಾಗ ನೆರೆಹೊರೆಯವರ ಸಹಾಯದಿಂದ ಬಾಗಿಲನ್ನು ಮುರಿದು ಒಳಗೆ ಹೋದರು. ಅಲ್ಲಿ ಲಕ್ಷ್ಮಮ್ಮ ಹಾಸಿಗೆಯ ಮೇಲೆ ಅಲುಗಾಡದಂತೆ ಮಲಗಿದಳು. ವೈದ್ಯರು ಬಂದು ಪರೀಕ್ಷಿಸಿದಾಗ ಅವಳು ಕೊನೆಯ ಉಸಿರೆಳೆದು ತುಂಬ ಸಮಯವಾಗಿದೆ ಎಂದು ತಿಳಿಸಿದರು. ವಿಷಯ ತಿಳಿದು ರಘು ಮತ್ತು ಸುಮಾ ಓಡಿ ಬಂದರು. ಅವರು ಮನೆಗೆ ಬಂದಾಗ ಅಮ್ಮನೆ ಅನಾಹುತವಾಗಿತ್ತು. ಅಮ್ಮನ ಮೃತದೇಹದ ಮುಂದೆ ನಿಂತಾಗ ಅವರಿಗೆ ಸೂರ್ಯೋದಯವೇ ಅಸ್ತಮಿಸಿದಂತಾಯಿತು. ಮನೆ ಪೂರ್ತಿ ಅಮ್ಮನ ನೆನಪುಗಳ ಸುಗಂಧ. ಆದರೆ ಅಮ್ಮ ಇಲ್ಲ. ಆ ಕನ್ನಡಿಯ ಮುಂದೆ ಆಕೆ ಹಚ್ಚುತ್ತಿದ್ದ ಕುಂಕುಮದ ಬಟ್ಟಲು ಹಾಗೆಯೇ ಇದೆ. ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಅವಳ ಕೈ ಬಣ್ಣ ಇನ್ನೂ ಮಾಸಿಲ್ಲ. ಮನೆಯ ಮೂಲೆ ಮೂಲೆಯಲ್ಲೂ ಅಮ್ಮನ ಇರುವಿಕೆಯ ಕುರುಹುಗಳಿದ್ದವು. ಆದರೆ ಆಕೆ ಮಾತ್ರ ಶಾಶ್ವತ ಮೌನಕ್ಕೆ ಶರಣಾಗಿದ್ದಳು. ರಘು ಅಮ್ಮನ ಪಾದಗಳಿಗೆ ಬಿದ್ದು ಕಣ್ಣೀರಿಟ್ಟನು. ಸುಮಾ ಅಮ್ಮನ ಸೀರೆಗಳನ್ನು ಅಪ್ಪಿಕೊಂಡು ಅಳುತ್ತಾಳೆ. ಅಂದು ಅವರು ಗಳಿಸಿದ ಲಕ್ಷಾಂತರ ಹಣ, ಅವರ ಉನ್ನತ ಹುದ್ದೆಗಳು ಕೇವಲ ಒಂದು ಕ್ಷಣದಲ್ಲಿ ಅರ್ಥಹೀನವಾಗಿ ಕಂಡವು. ಪ್ರಪಂಚವನ್ನೇ ಗೆಲ್ಲುವ ಶಕ್ತಿ ಹೊಂದಿದ್ದ ಅವರಿಬ್ಬರು ಅಮ್ಮನ ಮುಂದೆ ಮಗುವಿನಂತೆ ಅಳುತ್ತಿದ್ದರು. ಆ ಮನೆ ಈಗ ಬರೀ ಗೋಡೆಗಳಾಗಿರಲಿಲ್ಲ, ಅಮ್ಮನ ಆತ್ಮದ ತಣವಾಗಿತ್ತು. ಅಮ್ಮನ ಅಂತ್ಯಕ್ರಿಯೆ ಮುಗಿದ ಮೇಲೆ ರಘು ಮತ್ತು ಸುಮಾ ಅಮ್ಮನ ವಸ್ತುಗಳನ್ನು ವಿಂಗಡಿಸುತ್ತಿದ್ದರು. ಅಮ್ಮನ ತಲೆದಿಂಬಿನ ಕೆಳಗೆ ಆ ಡೈರಿ ಸಿಕ್ಕಿತ್ತು. ಸುಮಾ ಡೈರಿಯನ್ನು ತೆರೆದು ಓದಲು ಆರಂಭಿಸಿದಳು. ಆ ಡೈರಿಯ ಪ್ರತಿ ಪುಟದಲ್ಲೂ ಮಕ್ಕಳ ಮೇಲಿನ ಪ್ರೀತಿ, ಅವರು ಕರೆ ಮಾಡಿದಾಗ ಆದ ನೋವು, ಅವರ ಯಶಸ್ಸಿನ ಬಗ್ಗೆ ಆಕೆ ಪಟ್ಟ ಆನಂದದ ಕಥೆಗಳಿದ್ದವು. ಕೊನೆಯ ಪುಟದಲ್ಲಿ ಹೀಗೆ ಬರೆದಿತ್ತು: ನನ್ನ ಮಕ್ಕಳೇ, ನೀವು ಬರುವ ಸಮಯಕ್ಕೆ ನಾನು ಇರುವುದಿಲ್ಲವೇನೋ, ಆದರೆ ನಾನು ಬದುಕಿದ್ದ ದಿನಗಳಲ್ಲಿ ನಿಮ್ಮ ಪ್ರೀತಿಗಾಗಿ ಕಾಯುತ್ತಲೇ ಇದ್ದೆ. ನಿಮ್ಮನ್ನು ನೋಡಲು ಆಸೆ ಇತ್ತು, ಆದರೆ ನೀವು ಬ್ಯುಸಿ ಇದ್ದೀರಿ ಎಂದು ತಿಳಿದು ಬರದಂತೆ ಹೇಳಿದ್ದೆ. ನಿಮ್ಮ ಮೇಲಿನ ಕೋಪದಿಂದಲ್ಲ, ನಿಮ್ಮ ಯಶಸ್ಸಿಗೆ ತೊಂದರೆಯಾಗಬಾರದೆಂಬ ಪ್ರೀತಿಯಿಂದ. ನನ್ನನ್ನು ಮರೆಯಬೇಡಿ, ನಾನು ನಿಮ್ಮ ಪ್ರತಿಯೊಂದು ಉಸಿರಲ್ಲೂ ಇರುತ್ತೇನೆ. ಈ ಮಾತುಗಳನ್ನು ಓದಿದ ರಘು ಮತ್ತು ಸುಮಾ ಒಡೆದ ಕನ್ನಡಿಯಂತೆ ಚೂರು ಚೂರಾದರು. ತಾವು ಅಮ್ಮಳಿಗೆ ನೀಡಿದ ಒಂಟಿತನವೇ ಆಕೆಯ ಸಾವಿಗೆ ಕಾರಣವಾಯಿತು ಎಂಬ ಸತ್ಯ ಅವರಿಗೆ ಹೊಳೆಯಿತು. ಅಮ್ಮ, ನಾವು ನಿಮಗೆ ಸಮಯ ಕೊಡಲಿಲ್ಲ. ನಿನಗೆ ಬೇಕಾಗಿದ್ದು ನಮ್ಮ ದುಡ್ಡು ಅಲ್ಲ, ನಮ್ಮ ಪ್ರೀತಿಯ ಮಾತು ಎಂದು ಕೂಗಿ ಅತ್ತರು. ಆ ಡೈರಿ ಈಗ ಅವರ ಜೀವನದ ಪಾಠವಾಗಿತ್ತು. ಅವರು ತಾವು ಗಳಿಸಿದ ಸಂಪತ್ತಿಗಿಂತ ಕಳೆದುಕೊಂಡ ಅಮ್ಮನ ಪ್ರೀತಿಯೇ ದೊಡ್ಡದು ಎಂದು ಅರಿತುಕೊಂಡರು. ತಾವು ಮಾಡಿದ ತಪ್ಪುಗಳು ಅವರಿಗೆ ದೊಡ್ಡ ಅಪರಾಧದಂತೆ ಕಾಡತೊಡಗಿದವು. ಅಮ್ಮಳಿಗೆ ಬದುಕಿದಾಗ ಮಾಡದ ಸೇವೆಯನ್ನು ಈಗ ಸ್ಮಶಾನದ ಮೌನದಲ್ಲಿ ಅವರು ಅರಿತುಕೊಂಡರು. ಈ ಘಟನೆಯ ನಂತರ ರಘು ಮತ್ತು ಸುಮಾ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಬೆಳೆಸಿಕೊಂಡರು. ಅವರು ಬೆಂಗಳೂರು ಅಥವಾ ಮುಂಬೈಗೆ ಮರಳಲಿಲ್ಲ. ಆ ಹಳೆಯ ಹಂಚಿನ ಮನೆಯನ್ನೇ ತಮ್ಮ ವಾಸ್ತವ ಸ್ಥಾನವಾಗಿ ಮಾಡಿಕೊಂಡರು. ರಘು ತನ್ನ ಕೆಲಸವನ್ನು ಆನ್ಲೈನ್ ಮೂಲಕ ನಿರ್ವಹಿಸುತ್ತಾ ಅಮ್ಮನ ನೆನಪಿನಲ್ಲಿ ಆ ಊರಿನಲ್ಲಿ ಒಂದು ವೃದ್ಧಾಶ್ರಮವನ್ನು ಪ್ರಾರಂಭಿಸಿದನು. ಅಲ್ಲಿ ಅಮ್ಮನಂತೆ ಒಂಟಿಯಾಗಿರುವ ಅದೆಷ್ಟೋ ತಾಯಂದಿರಿಗೆ ಆಶ್ರಯ ನೀಡಿದನು. ಸುಮಾ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ನೀಡುವ ಕೆಲಸ ಕೈಗೊಂಡಳು. ಅವರು ಈಗ ಅಮ್ಮನನ್ನು ಕಳೆದುಕೊಂಡಿದ್ದರು. ಅವರ ಸುತ್ತಲಿನ ವೃದ್ಧ ರೂಪದಲ್ಲಿ ಅಮ್ಮನನ್ನು ಹುಡುಕುತ್ತಿದ್ದರು. ಅಮ್ಮಳಿಗೆ ಕೊಡಬೇಕಾಗಿದ್ದ ಪ್ರೀತಿಯನ್ನು ಅವರು ಅಸಹಾಯಕರಿಗೆ ಹಂಚುತ್ತಿದ್ದರು. ಪ್ರತಿ ಸಂಜೆ ಅವರು ತಾಯಿಯ ಫೋಟೋ ಮುಂದೆ ದೀಪ ಹಚ್ಚಿ ಕೂರುತ್ತಿದ್ದರು. ಈಗ ಅವರಿಗೆ ಅರಿವಾಯಿತು, ತಾಯಿ ಅಂದರೆ ಕೇವಲ ಜನ್ಮ ನೀಡಿದವಳಲ್ಲ, ಆಕೆ ಒಂದು ಭಾವನೆ, ಒಂದು ಸಂಬಂಧ ಅಂತ. ನಾವು ಅಮ್ಮನನ್ನು ಮರೆತೆವು, ಆದರೆ ಅಮ್ಮ ನಮ್ಮನ್ನು ಎಂದಿಗೂ ಮರೆಯಲಿಲ್ಲ ಎಂದು ಅವರು ಅರ್ಥ ಮಾಡಿಕೊಂಡರು. ಅಮ್ಮನ ಮೌನ ಅವರಿಗೆ ಜೀವನದ ಸತ್ಯವನ್ನು ಕಲಿಸಿಕೊಟ್ಟಿತ್ತು. ಇಂದು ಆ ಮನೆ ಮತ್ತೆ ಜೀವಕಳೆ ಪಡೆದಿದೆ. ಲಕ್ಷ್ಮಮ್ಮ ಈಗ ಇಲ್ಲದಿದ್ದರೂ ಆಕೆಯ ಪ್ರೀತಿ ದೀಪ ರಘು ಮತ್ತು ಸುಮಳ ಜೀವನದಲ್ಲಿ ಶಾಶ್ವತವಾಗಿ ಬೆಳಗುತ್ತಿದೆ. ಮಮತೆಯನ್ನು ಮರೆತ ಮಕ್ಕಳು ಅಮ್ಮನ ಪಶ್ಚಾತ್ತಾಪದ ಮೂಲಕ ಮನುಷ್ಯರಾಗಿ ಮರುಜನ್ಮ ಪಡೆದರು. ಅಮ್ಮ ಎಂದರೆ ಕೇವಲ ಜನ್ಮ ನೀಡಿದವಳಲ್ಲ, ಆಕೆ ಮನೆಗೆ ಬದುಕು ಕಲಿಸಿದ ಗುರು. ಸ್ನೇಹಿತರೆ, ಸಮಯವಿರುವಾಗಲೇ ತಾಯಿಯನ್ನು ಪ್ರೀತಿಸಿ. ಯಶಸ್ಸಿನ ಶಿಖರ ಏರಿದರೂ ಆ ಶಿಖರಕ್ಕೆ ಏರಲು ಕಾರಣವಾದ ತಾಯಿಯ ಮಡಿಲನ್ನು ಮರೆಯದಿರಿ. ನೆನಪಿಡಿ, ಬಂಗಾರಕ್ಕಿಂತ ಬೆಲೆಯುಳ್ಳದ್ದು ತಾಯಿಯ ಮಮತೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.